ಶಾಸಕ ಜಿಎನ್ ಗಣೇಶ್ ಅವರ ಜನ್ಮದಿನದ ಅಂಗವಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ರಾವ್ ಹಾಗೂ ಪ್ರಧಾನ ಕಾರ್ಯದರ್ಶಿ ರಾಘು ನಾಯ್ಕ್ ನೇತೃತ್ವದಲ್ಲಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬ್ರೆಡ್ ಹಾಗೂ ಹಣ್ಣು ಹಂಪಲ ವಿತರಿಸಿ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ವೇಳೆ ಕಾಂಗ್ರೆಸ್ ಮುಖಂಡರು ಶಾಸಕ ಗಣೇಶ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು. ಅಲ್ಲದೆ ಜನಪರ ಕಾರ್ಯಗಳು ಹಾಗೂ ಪಕ್ಷದ ಸಂಘಟನೆಗೆ ನೀಡಿರುವ ಕೊಡುಗೆಯನ್ನು ಪರಿಗಣಿಸಿ ರಾಜ್ಯ ಸಚಿವ ಸಂಪುಟದಲ್ಲಿ ಕಂಪ್ಲಿ ಶಾಸಕ ಜಿಎನ್ ಗಣೇಶ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಪಕ್ಷದ ವರಿಷ್ಠರನ್ನು ಒತ್ತಾಯಿಸಿದರು. ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಹಾಗೂ ಅವರ ಸಂಬಂಧಿಕರಿಗೆ ಬ್ರೆಡ್ ಮತ್ತು ಹಣ್ಣುಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ವಿರಾಜಿನ್, ಉಸ್ಮಾನ್, ಚಾಂದ್ ಬಾಷಾ, ಹಬೀಬ್, ಷಣ್ಮುಖಪ್ಪ, ಹನುಮಂತ, ಸಿದ್ದಪ್ಪ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ಜನಪ್ರಿಯ ಶಾಸಕರಿಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾರೆ. ಅದೇ ರೀತಿ ಈ ದಿನ ಬೆಳಿಗ್ಗೆ ನಮ್ಮ CR ಹನುಮಂತ, ಷಣ್ಮುಖ, ಹಬೀಬ್ ಎಲ್ಲರೂ ಅಲ್ಲಿ ಎಷ್ಟು ಹಾಸ್ಟೆಲಲ್ಲಿ ವಿತರಣೆ ಮಾಡಿದ್ರು. ಅದೇ ರೀತಿ ಇಲ್ಲಿ ನಾವು ಬ್ರೆಡ್, ಹಾಲು, ಹಣ್ಣು ಹಂಪಲನ್ನ ರೋಗಿಗಳಿಗೆ ಕೊಡ್ತಿದ್ದೀವಿ. ಇನ್ನು ಅಲ್ಲಿ ಕೇಕ್ ಕಟ್ ಮಾಡೋದೇನು ಬಹಳಷ್ಟು ಕಾರ್ಯಕ್ರಮ ಅದಾವ. ದಯವಿಟ್ಟು ನಾವೆಲ್ಲರೂ ಸೇರಿ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ JN ಗಣೇಶ್ ಅಣ್ಣವರು ಸಚಿವರಾಗಿ ವಾಪಸ್ ಬರ್ತಾರಂತ ಎಲ್ಲ ನಂಬಿಕೆ ವಿಶ್ವಾಸ ಇಟ್ಟಿದ್ವಿ. ಆ ನಂಬಿಕೆ ವಿಶ್ವಾಸಕ್ಕ ಅವರು ನಮ್ಮ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಸಾಹೇಬರಾಗಿರ್ಬೋದು, ಎಲ್ಲರೂ ನಮ್ಮ ಗಣೇಶ್ ಅಣ್ಣವ್ರನ್ನ ಕೆಲಸ ನೋಡಿ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು. ಅಖಂಡ ಬಳ್ಳಾರಿ ಜಿಲ್ಲೆಗೆ ಅವರು ಉಸ್ತುವಾರಿ ಸಚಿವರನ್ನಾಗಿ ಕೂಡ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದೀವಿ. ದಯವಿಟ್ಟು ನೀವೇನಾದ್ರೂ ಅಪ್ಪಿತಪ್ಪಿ ಮುಂದಿನ ದಿನದಲ್ಲಿ ಅವರಿಗೆ ಸಚಿವ ಸ್ಥಾನ ನೀವೇನಾದ್ರೂ ಅಪ್ಪಿತಪ್ಪಿ ಏನಾದರೂ ಇದು ಮಾಡಿದರೆ ನಾವು ಉಗ್ರ ಹೋರಾಟಗಳು ಮಾಡ್ತೀವಿ. ಯಾಕಂದ್ರೆ ಒಬ್ಬ ಪ್ರತಿಭಾವಂತ ಯುವಕ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ SC ಹಾಸ್ಟೆಲ್ ಇರ್ಬೋದು, ಅಲ್ಪಸಂಖ್ಯಾತರ ಹಾಸ್ಟೆಲ್ ಇರ್ಬೋದು, ಸ್ಕೂಲ್ ಇರ್ಬೋದು, ಎಲ್ಲ ಪ್ರತಿಯೊಂದು ಮಿನಿ ವಿಧಾನಸಭೆ ಪ್ರತಿಯೊಂದು ಅಭಿವೃದ್ಧಿ ಮಾಡಿದ್ದಾರೆ. ಅಂತ ಶಾಸಕರನ್ನ ನೀವು ಇಡೀ ಕರ್ನಾಟಕ ರಾಜ್ಯ ತುಂಬಾ ಕೆಲಸ ಮಾಡಕ ಅವ್ರನ್ನ ನೀವು ಪ್ರೇರಣೆ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ನಿಮ್ಮ ಹತ್ರ ಕೇಳ್ತೇವೆ. ಕ್ಷೇತ್ರದ ಜನಪ್ರಿಯ ಶಾಸಕರು JN ಗಣೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಂಪ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ಅವರ ಅಭಿಮಾನಿಗಳು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಬೆಳಿಗ್ಗೆ ಪುಸ್ತಕ ವಿತರಣಾ ಕಾರ್ಯಕ್ರಮ ಮತ್ತು ಇವತ್ತು ಹಣ್ಣು ಹಂಪಲ ವಿತರಣಾ ಕಾರ್ಯಕ್ರಮ ಮತ್ತು ಅನೇಕ ಕಾರ್ಯಕ್ರಮ ಇವತ್ತು ದಿನಪೂರ ನಮ್ಮ ಕಾರ್ಯಕರ್ತರು ಹಮ್ಮಿಕೊಂಡಿದ್ದಾರೆ. ಇವತ್ತಿನ ದಿವಸ ವಿಶೇಷವಾಗಿ ಆ ದೇವರು ಭಗವಂತ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಆಯಸ್ಸುಗೊಳ್ಳಿ. ಮತ್ತೆ ಮುಂದೆ ಬರ್ತಕ್ಕಂಥ ದಿನಗಳು ಇದೇ ಮಾನ್ಯ ಮುಖ್ಯಮಂತ್ರಿಯವರ DK ಶಿವಕುಮಾರ್ ಅವರ ಮುಖ್ಯಮಂತ್ರಿಯವರ ಸಚಿವ ಸಂಪುಟದಲ್ಲಿ ಅವರು ಖಂಡಿತವಾಗಿ ಸಚಿವರಾಗಿ ಆಗ್ತಾರೆ ಎಂಬ ನಂಬಿಕೆ ನಮಗೆಲ್ಲರಿಗಿದೆ. ಅದೇ ರೀತಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಒಬ್ಬ ಯುವ ಶಾಸಕ ಅಖಂಡ ಬಳ್ಳಾರಿ ಜಿಲ್ಲೆಯಿಂದ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಈ ಒಂದು ವೇದಿಕೆ ಮುಖಾಂತರ ನಾವು ಕೇಳ್ತಾ ಇದ್ದೀವಿ, ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಯಾಕಪ್ಪ ಅಂದ್ರೆ ಇವತ್ತು ನೀವು ಯಾವ ರೀತಿಯಿಂದ ನೋಡ್ರಿ, ಇವತ್ತು ರೈತ ಪರ ಹೋರಾಟದಲ್ಲಿ ನೋಡ್ರಿ, ಪ್ರಗತಿಪರ ಹೋರಾಟದಲ್ಲಿ ನೋಡ್ರಿ, ಮತ್ತು ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅದೇ ರೀತಿ ಬಳ್ಳಾರಿ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯ ಕೂಡ ನಮ್ಮ ಶಾಸಕರು ಅಭಿವೃದ್ಧಿ ಮಾಡ್ತಾರ. ಸಚಿವ ಸ್ಥಾನ ಕೊಟ್ಟು ಅವರಿಗೆ ಹೆಚ್ಚಿನ ಶಕ್ತಿ ಕೊಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇದೀಗ ತಾನು ನಮ್ಮ ಎಲ್ಲರೂ ಹೇಳಿದ್ರು ಈಗೇನು ಇವೇನಿದಾವ ಎಜುಕೇಷನ್ ಅಂದರೆ ಎಜುಕೇಷನ್ಗೆ ಮತ್ತು ಆರೋಗ್ಯಕ್ಕೆ ಇಲ್ಲ ಬಡವರಿಗೆ ಎಲ್ಲ ರೀತಿಯಿಂದ ಹೋರಾಟ ಮಾಡಿ ಎಲ್ಲ ಗ್ರಾಂಟ್ಗಳು ತಗೊಂಬಂದು ವಸತಿ ಶಾಲೆಗಳನ್ನು ಎಲ್ಲವೂ ಮಾಡ್ಯಾನ. ಅದಕ್ಕಾಗಿ ಮಿನಿಸ್ಟರ್ ಆದರೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗ್ತದೆ ಈ ಭಾಗಕ್ಕೆ. ಅಷ್ಟೇ ಅಲ್ಲ, ನಮ್ಮ ಕ್ಷೇತ್ರಕ್ಕೆ ಕೊಟ್ಟು ಬಂದಿರತಕ್ಕಂಥ ಈ ಅವಕಾಶ ಇಡೀ ಕರ್ನಾಟಕಕ್ಕೆ ಸಿಗಬೇಕಂದ್ರೆ ಅವರು ಮಂತ್ರಿಗಳು ಆಗಬೇಕು ಅಂತಕ್ಕಂಥ ನಮ್ಮ ಆಸೆ. ಅದಕ್ಕಾಗಿ ನಾವು ಹೇಳ್ತೀವಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರಕ್ಕೆ JN ಗಣೇಶ್ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತೇಳಿ ಈ ದಿವಸ ಎಲ್ಲರೂ ಒತ್ತಾಯ ಮಾಡ್ತೀವಿ. JN ಗಣೇಶ್ ಅಣ್ಣನವರ ಜನ್ಮದಿನದ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ಸರಳವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡೋದ್ರ ಮೂಲಕ ಮತ್ತು ಗಿಡಗಳಿಗೆ ನೀರು ಹರಿಯೋದ್ರ ಮೂಲಕ ಇವತ್ತು ಜನ್ಮದಿನವನ್ನು ಆಚರಣೆ ಮಾಡಿದ್ದೀವಿ. ಇವತ್ತು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ಏನಾದರೂ ವಿಶೇಷವಾಗಿ ನಾವು ಸರ್ಕಾರದಲ್ಲಿ ಮನವಿ ಮಾಡಬೇಕಂತಂದರೆ ಕಂಪ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರು ಈಗಾಗಲೇ ಕಂಪ್ಲಿ ಅಲ್ಲದೆ ಹೊರ ರಾಜ್ಯಗಳಿಗೆ ಒಂದು ಪ್ರಸಿದ್ಧವಾದಂಥ ಒಂದು ನಾಯಕ ಆಗಿದ್ದಾರೆ ಗಣೇಶ್ ಅಣ್ಣವರು. ಅವರಿಗೆ ಸಚಿವ ಸ್ಥಾನ 2ನೇ ಲೀಸ್ಟಲ್ಲಿ ಕೊಡ್ತಾ ಎಂಬ ಆಶಾಭಾವನೆ ನಮಗಿದೆ. ಹಾಗಾಗಿ ಇವತ್ತು ಅವರ
ಗಮನದಲ್ಲಿ ಇಟ್ಟುಕೊಂಡು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಒಂದು 45 ವರ್ಷದಲ್ಲಿರ್ತಕ್ಕಂಥ ಯುವಕರಿಗೆ ಆದ್ಯತೆ ಕೊಡ್ತಂತಂದು ಭರವಸೆ ಕೊಟ್ಟಿದ್ದಾರೆ. ಇವತ್ತು ಪಕ್ಷ ಕಟ್ಟಬೇಕಂತಂದರೆ ಡಿ ಕೆ ಶಿವಕುಮಾರ್ ಅವರು ಎಷ್ಟೋ ಕನಸುಗಳನ್ನು ಕಂಡು ಇವತ್ತು ಪಕ್ಷ ಅಧಿಕಾರಕ್ಕೆ ತಂದು ಇವತ್ತು CM ಆಗಿದ್ದಾರೆ. ಅಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಅದೇ ರೀತಿಯಾಗಿ ಕಂಪ್ಲಿ ಕ್ಷೇತ್ರದಲ್ಲಿ ಗಣೇಶಣ್ಣ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಕಂಪ್ಲಿ ಮತ್ತು ಕುರುಗೋಡು ಭಾಗದಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡಿದಾರಲ್ಲ ಅದೇ ರೀತಿ ಇಡೀ ರಾಜ್ಯದಲ್ಲಿ ಆ ಒಂದು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ತಾರಂತಂದೇಳಿ ನಮಗೆ ಆಶಾಭಾವನೆ ಇದೆ. ಹಾಗಾಗಿ ಸರ್ಕಾರ ಅವರ ಹೆಸರನ್ನು ಪರಿಗಣಿಸಿ, ಅವರ ಅಭಿವೃದ್ಧಿ ಕೆಲಸಗಳನ್ನು ಪರಿಗಣಿಸಿ, ಅವರ ಓಡಾಟ ಮತ್ತು ಜನ ಸಂಪರ್ಕವನ್ನು ಗಮನಿಸಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತಂದೇಳಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮುಖದಲ್ಲಿ ನಾವು ಮನವಿ ಮಾಡಿಕೊಳ್ತೀವಿ.